ಆಕಸ್ಮಿಕ ಬೆಂಕಿ ತಗುಲಿ 6 ಎಕರೆ ಕಾಫಿ ತೋಟ ಸಂಪೂರ್ಣ ಬೆಂಕಿಗಾಹುತಿಯಾಗಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಾಲ್ತೊರೆ ಗ್ರಾಮದಲ್ಲಿ ನಡೆದಿದೆ. ಶಂಕರೇಗೌಡ ಎಂಬುವವರಿಗೆ ಸೇರಿದ ಕಾಫಿ ತೋಟಕ್ಕೆ ಬೆಂಕಿ ತಗುಲಿದ್ದು, ಕಾಫಿ, ಮೆಣಸು, ಸಿಲ್ವರ್ ಮಾವು, ತೆಂಗಿನ ಮರಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಸುಮಾರು 4,000 ಕಾಫಿ ಗಿಡಗಳು, 3,000 ಮೆಣಸಿನ ಗಿಡಗಳು, 3,000 ಸಿಲ್ವರ್ ಗಿಡಗಳು ಬೆಂಕಿಗಾಹುತಿಯಾಗಿವೆ. ಇಂದು ಮಧ್ಯಾಹ್ನ ಕಾಫಿ ತೋಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ನಂದಿಸಲು ಶಂಕರೇಗೌಡ ಕುಟುಂಬಸ್ಥರು ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಎಚ್ಚೆತ್ತ ಶಂಕರೇಗೌಡ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸುವುದರೊಳಗೆ ಕಾಫಿ ತೋಟ ಸಂಪೂರ್ಣ ಸುಟ್ಟು ಹೋಗಿದೆ. ಸ್ಥಳಕ್ಕೆ ತಹಸೀಲ್ದಾರ್ ಮಮತಾ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಬೇಲೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇಕಾ ಓದ್ಬೇಕಾ? ಸ್ವಲ್ಪ ಲೆಫ್ಟ್ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿಗೆ ಹಂಗೆ ಲೆಫ್ಟ್ ಹ್ಯಾಂಡ್ ಸಿಕ್ಕರೆ ಮುಂಚೆ ಕುಳಿತಿರ್ತಾರೆ ಅಲ್ಲಿ. ಅದ್ರಲ್ಲಿ ಹೋಗ್ತಾರೆ ಅದ್ರಲ್ಲೇ. ಅಯ್ಯೋ ಅಯ್ಯಪ್ಪ, ಹೋತಲ್ಲಪ್ಪ ನನ್ನ ತೋಟ. ಒಟ್ಟು ಉರಿದ್ಕೊಂಡ್ರಲ್ಲ, ಒಟ್ಟು ಉರಿತೈತೆ ಗೋಳಾಡಿ ಕಷ್ಟಪಟ್ಟು ಮಾಡಿದಕ್ಕೆ. ನನ್ನ ಮಗನೇ ಎಷ್ಟು ಅಸೆಟ್ ಬಂದಿದ್ದು. ಅಯ್ಯೋ ಅಯ್ಯೋ ನನ್ನ ತೋಟ ಹೋದಲ್ಲಪ್ಪ. ಯಾವ ತೋಟ ತೆಗೆದ್ರಪ್ಪ, ಯಾವ ತೋಟಕ್ಕೆ ಬರ್ಲಪ್ಪ ನಾನು. ನಿಜ ಬಾ ಜಂಗಣ, ಈಚೆ ಬಾ, ಬಾ ಬಿಟ್ಟು ಬಾ. ನನ್ ಜೀವ ಇಲ್ಲ ಬಾ, ಜೀವಿತ್ ಬಾ, ಬೆಳಿಬೋದು ಬಾ, ಜೀವಿತ್ ಬಾ. ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗಲ್ಲ ಮನೆ. ಹೊಸ ತೆಂಗಿನ ತೋಟ ಅದಕ್ಕೆ ನಿನ್ ಕಡೆ ಅದಕ್ಕೆ ನೀರಲ್ಲಿ ನೀರು ಆನ್ ಮಾಡಲ್ಲಿ ಆನ್ ಮಾಡಿ ಬಿಟ್ಟಿನಿ ಏನಾಗ್ತಿಲ್ಲ.